ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಸಂಪರ್ಕಿಸಿ. ಬೈಕ್ ಸವಾರ ಮೇಲೆ ಸಂಚಾರ ಪೊಲೀಸರಿಂದ ಹಲ್ಲೆ. ಬೈಕ್ ಸವಾರನ ಮೇಲೆ ಸಂಚಾರಿ ಪೊಲೀಸ್ ಪೇದೆ ಹಲ್ಲೆ ಮಾಡಿದ್ದು, ಹಲ್ಲೆಗೊಳಗಾದ ಯುವಕನನ್ನು ತಾಲೂಕ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ತಾಲೂಕಿನ ಹೊಸಹಳ್ಳಿ ಈಜೆ ಗ್ರಾಮದ ಯುವಕ ವಸಂತ್ ಕುಮಾರ್ ತಂದೆ ಮಲ್ಲಪ್ಪ 24 ವರ್ಷ ಇಂದು ಮುಂಜಾನೆ 7:30 ಹೊಸಹಳ್ಳಿ ಕ್ಯಾಂಪ್ನಿಂದ ಬೈಕ್ನಲ್ಲಿ ಗೆಳೆಯನ ಜೊತೆ ಮನೆಗೆ ಹೋಗುವಾಗ ಹೊಸಹಳ್ಳಿ ಕ್ಯಾಂಪ್ ಕೃಷ್ಣದೇವರಾಯ ಶಾಲೆಯ ಹತ್ತಿರ ಸಂಚಾರಿ ಪೊಲೀಸರು ಬೈಕ್ ಹಿಡಿದಿದ್ದು ದಾಖಲಾತಿಗಳನ್ನು ಕೇಳಿದ್ದಾರೆ. ದಾಖಲಾತಿ ಇಲ್ಲ ಎಂದು ಯುವಕ ಪೊಲೀಸರಿಗೆ ಹೇಳಿದಾಗ ಆಗ ಪೊಲೀಸರು 1,000 ಹಣ ಕೇಳಿದರು. ಆಗ ನಾನು ನಮ್ಮ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಹಣ ಕೊಡದೆ ದಿಮಾಕಿನ ಮಾತು ಆಡುತ್ತೀಯ ಎಂದು ಸಂಚಾರಿ ಪೊಲೀಸ್ ಪೇದೆ ಪಂಪಾಪತಿ ನನಗೆ ಬಾಸುಂಡೆ ಬರುವಂತೆ ಬಡಿದರು. ಆಗ ಸ್ಥಳದಲ್ಲಿ ಎಎಸ್ಐ ಅಂಬಾದಾಸ್, ಪಿಸಿ ಕಳಕೇಶ್ ಇದ್ದರು ಎಂದು ಹಲ್ಲೆಗೊಳಗಾದ ಯುವಕ ವಸಂತ್ ಕುಮಾರ್ ಪತ್ರಿಕೆಗೆ ಮಾಹಿತಿ ನೀಡಿದರು. ಬೈಕ್ ಮೇಲೆ 3 ಬಂದರು, ಇದು ಸರಿಯಲ್ಲ. ಅಲ್ಲದೆ ಬೈಕ್ ದಾಖಲಾತಿ ಕೇಳಿದಾಗ ಇಲ್ಲ ಅಂದ್ರೂ ದಂಡ ಹಾಕುತ್ತೇವೆ ಎಂದಾಗ ಯುವಕ ನಮಗೆ ಬೈದ. ನಾವು ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ ಎಂದು ಪಿಸಿ ಪಂಪಾಪತಿ ಪತ್ರಿಕೆಗೆ ಸ್ಪಷ್ಟನೆ ನೀಡಿದರು. ವಿಷಯ ತಿಳಿದು ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದ ಯುವಕನ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಹೇಳಿದರು. ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಅಂಬಾದಾಸ್ ತಮ್ಮ ಸಿಬ್ಬಂದಿಗಳ ಜೊತೆ ಆಸ್ಪತ್ರೆಗೆ ಬಂದು ಅಚಾನಕ್ ಆಗಿ ಏನು ಆಗಿದೆ, ಯಾವುದೇ ಪ್ರಕರಣ ದಾಖಲು ಮಾಡದಂತೆ ಯುವಕನ ಕುಟುಂಬಸ್ಥರಿಗೆ ಮನವಿ ಮಾಡಿಕೊಂಡರು. ಸಂಚಾರಿ ಪೊಲೀಸರಿಂದ ಇಲ್ಲಿ ತನಕ ಈ ರೀತಿ ಘಟನೆಯಾದ ಉದಾಹರಣೆ ಇಲ್ಲ. ಪಿಸಿ ಪಂಪಾಪತಿ ಇದೇ ತರ ಹಿಂದೆ ಗಲಾಟೆ ಮಾಡಿದ ಉದಾಹರಣೆ ಇದೆ. ನಾವು ಎಷ್ಟು ಹೇಳಿದರೂ ಸಹ ಕೇಳದೆ ಒಮ್ಮಿಂದ ಒಮ್ಮೆಲೆ ಜಗಳ ಮಾಡುತ್ತಾನೆ ಎಂದು ಹೆಸರನ್ನು ಹೇಳದೆ ಸಂಚಾರಿ ಪೊಲೀಸ್ ಠಾಣೆ ಪೊಲೀಸರು ಹೇಳಿದರು. ನನ್ನ ಹೆಸರು ವಸಂತ್ ಅಂತೇಳಿ, ನಮ್ಮ ಅಪ್ಪನ ಹೆಸರು ಮಲ್ಲಪ್ಪ. ನಾನು ಹೊಸಹಳ್ಳಿಯಿಂದ ಹೊಸ ಕ್ರಾಸಿಗೆ ಡೈಲಿ ಅಡ್ಡಾಡ್ತಿದ್ದೆ. ಇವತ್ತು ಪೊಲೀಸರು ನಿಂತಿದ್ರು, ಅಲ್ಲಿ ಟ್ರಾಫಿಕ್ ಪೊಲೀಸು. ಅಲ್ಲಿಂದ ಬರುವಾಗ ಗಾಡಿ ಕೀಲಿ ನನ್ನ ಅಡ್ಡ ಹಾಕಿ ಗಾಡಿ ಕೀ ಇಸ್ಕೊಂಡ್ರು. ಅಲ್ಲಿಂದ 1,000 ರೂಪಾಯಿ ಫೈನ್ ಕೇಳಿದ್ರು. ನಾನು ಅಪ್ಪಗೆ ಫೋನ್ ಮಾಡ್ತೀನಿ ತಡೆ ಅಂತ ಹೇಳೋಷ್ಟೇ ಅಷ್ಟೊತ್ತಿಗೆ ಬಂದು ಲಾಠಿ ಚಾರ್ಜ್ ಮಾಡಿದ್ರು. ಯಾರು ಬಡ್ದಾರ ಪೊಲೀಸರು? ಪಂಪಾಪತಿ ಅಂತ ಅವ್ರ ಹೆಸರು. ಎಷ್ಟು ಗಂಟೆಗೆ? ಬೆಳಗ್ಗೆ ಇವತ್ತು 7 ಗಂಟೆಗೆ ಆಗಿದೆ. ಎಲ್ಲಿ? ಹೊಸಹಳ್ಳಿ ಕ್ಯಾಂಪ್ ಹತ್ರ, ಶ್ರೀಕೃಷ್ಣ ದೇವರ ಸ್ಕೂಲ್ ಹತ್ರ ನಿಂತಿದ್ರು ಟ್ರಾಫಿಕ್ ಪೊಲೀಸರು. ಲಾರಿ ಪಕ್ಕದಲ್ಲಿ ಹಾಕಿ ಗಾಡಿನ ಸೈಡಿಗೆ ಹಾಕಂತಂದ್ರು. ನಾನು ಸೈಡಿಗೆ ಕೀಲಿ ಇಸ್ಕೊಂಡು ನಮ್ಮ ಅಪ್ಪ ಫೋನ್ ಮಾಡೋಷ್ಟೇ ಅಷ್ಟೊತ್ತಿಗೆ ಲಾಠಿ ತಗೊಂಡು ಬಡದ್ರು. ಅದು ಎಲ್ಲೆಲ್ಲಿ ಬಡ್ದಾರ ತೋರಿಸು. ಒಂದು ಸ್ವಲ್ಪ ಬಡದ್ರು, ಈ ಕಡೆ ಬಡದ್ರು. ಮುಸ್ಲಿಂ ಗಾಡಿಗಳು ಇಲ್ಲಿಗಲ್ ಯಾರು ಹೆಚ್ಚಿಗೆ ಹೋಗ್ತಾರೆ ಅವ್ರು ಮುಸ್ಲಿಂ ಗಾಡಿ. ಮಸ್ಕಿಗೆ ನಮ್ಮ ಜಿಲ್ಲಾ ತುಂಬ ಎಲ್ಲ ಮುಸ್ಲಿಂ ಗಾಡಿ ಯಾರು ಹೋಗ್ತಾರೆ? ಎಲ್ಲ ಎಮ್.ಎಲ್.ಆರ್ ತಮ್ಮ ಮಕ್ಕಳು ಓಸಿ ಕ್ಲಬ್ ಅವರೇ ನಡೀತೇವೆ ಸಿನಿಮಾ. ಮತ್ತು ಸಣ್ಣ ಪುಟ್ಟ ಬಡವರು ಬೈಕ್ ಇದ್ದವರಿಗೆ ಅಂಥವ್ರಿಗೆ 1,000 ಕೊಡು, 5,000 ಕೊಡು, ಡ್ಯೂಟಿ ಇಂಥ ಪೊಲೀಸರು ಟ್ರಾಫಿಕ್ನವರು ಅದೇ ಮಾಡ್ತಾರೆ. ಇವರೆಲ್ಲ ಡಿಪಾರ್ಟ್ಮೆಂಟ್ನವರು ಜಿಲ್ಲಾ ಲೆವೆಲ್ದಾಗ ನಾವು ರೊಕ್ಕ ಕೊಡಬೇಕು, ಹೋಮ್ ಮಿನಿಸ್ಟ್ರಿಗೆ ಕೊಡ್ಬೇಕು ಅಂತೇಳಿ ಎಲ್ಲ ಡ್ಯೂಟಿ ನಡೆದೈತಿ. ಈ ಸರ್ಕಾರ ಇರೋದಂಗೆ ಏನು ಮಾಡೋಕ್ಕಾಗಿಲ್ಲ. ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಇಂದೇ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.